ಒಂದು ಕಡೆ ಹಾಡು ಪ್ಲೇ ಆಗ್ತಿದ್ರೆ ಅದಕ್ಕೆ ತಕ್ಕಂತೆ ಗಾಯತ್ರಿಯನ್ನು ನೋಡಿ ಶರತ್ ಎದೆ ಜೋರಾಗಿ ಬಡ್ಕೊಳ್ತಿದೆ. ಹತ್ರಕ್ಕೆ ಬರ್ತಿದ್ದಂತೆ ಎದೆ ಬಡಿತ ಇನ್ನೂ ಹೆಚ್ಚಾಗುತ್ತೆ. ಹೇಗಾದರೂ ಮಾಡಿ ಆಕೆ ಹೆಸರೇನಂತ ತಿಳ್ಕೊಳ್ಬೇಕಂತ ಮನಸ್ಸು ಒತ್ತಾಯಿಸುತ್ತೆ. ಶರತ್ ಆ ಕಾತ್ರವನ್ನು ತಡ್ಕೊಳ್ಳೋದಕ್ಕೆ ಆಗದೆ ಹತ್ತಿರ ಬಂದ ಗಾಯತ್ರಿಯನ್ನು ನಿಲ್ಲಿಸಿ ಹೆಸರನ್ನು ಕೇಳೋದಕ್ಕೆ ಸಿದ್ಧವಾಗ್ತಾರೆ. ಅಷ್ಟರಲ್ಲೇ ಹಿಂದೆ ಬರ್ತಿದ್ದ ಹುಡುಗಿ ಗಾಯತ್ರಿ ಅಂತ ಕರೀತಾಳೆ. ಶರತ್ ಹಿಂದೆ ತಿರುಗಿ ಆ ಹುಡುಗಿ ಕಡೆ ನೋಡ್ತಾರೆ. ಓಹೋ, ಅಂದರೆ ಈ ಹುಡುಗಿ ಹೆಸರು ಗಾಯತ್ರಿನಾ, ಎಷ್ಟು ಚಂದದ ಹೆಸರು ಅಂದ್ಕೊಳ್ತಾ ಆ ಕ್ಷಣದಲ್ಲೇ ಗಾಯತ್ರಿ ಅಂತ ಎಷ್ಟು ಸಾವಿರ ಸಲ ಮನಸ್ಸಿನಲ್ಲಿ ಕರ್ಕೊಂಡ್ರೂ ಲೆಕ್ಕನೇ ಇಲ್ಲ. ಹತ್ರ ಬಂದ ಹುಡುಗಿ ಜೊತೆ ಗಾಯತ್ರಿ ಮಾತಾಡ್ತಿದ್ರೆ ಶರತ್ ರೆಪ್ಪೇನ ಬಾರಿಸ್ದಂತೆ ಆಕೆನೇ ನೋಡ್ತಾ ಇರ್ತಾರೆ. ತೂಗಾಡ್ತಿರೋ ಸುಂದರವಾದ ಜುಮುಕಿಗಳು, ಕಣ್ಗಳಲ್ಲೇ ಮಾತಾಡ್ತಿರೋ ಗುಂಡಿಗೆ ಕಣ್ಣುಗಳು, ಸಣ್ಣದಾಗಿ ತೆರೆದುಕೊಂಡ ತುಟಿಗಳು, ಸೊಂಟ ದಾಟಿರೋ ಜಡೆ, ಇದನ್ನು ನೋಡಿ ಎದೆ ಮೇಲೆ ಕೈ ಇಟ್ಕೊಳ್ತಾ, ಏನಾಯ್ತೋ ಶರತ್ ನಿನಗೆ? ಇಷ್ಟೊಂದು ಜನ ಹುಡುಗಿಯರು ನೋಡಿದ್ರು ನೀನು ಮನಸ್ಸು ಚಲಿಸ್ಲಿಲ್ಲ, ಆದರೆ ಈ ಹುಡುಗಿಯನ್ನು ನೋಡ್ತಿದ್ರೆ ಯಾಕೆ ಗುಡಿ ಕಟ್ಟಿಸ್ಬೇಕನ್ನಿಸ್ತಿದೆ ಅಂತ ತನಗೆ ತಾನೇ ಪ್ರಶ್ನಿಸ್ಕೊಂಡ್ರೆ, ಯಾಕಂದರೆ ಆಕೆಯೇ ನಿನ್ನ ಮನಸ್ಸಿನ ಮಹಾರಾಣಿ ಅಂತ ಮನಸ್ಸು ಉತ್ತರ ನೀಡಿದಂತೆ ಆಯಿತು. ಗಾಯತ್ರಿ ಆ ಹುಡುಗಿ ಕೊಟ್ಟ ಪುಸ್ತಕವನ್ನು ತೆಗೆದುಕೊಂಡು ತಿರುಗಿ ಶರತ್ ಮುಂಭಾಗದಿಂದ ಹೋಗ್ತಾ ಇರ್ತಾಳೆ. ಗಾಳಿಗೆ ಆಕೆಯ ದಾವಣಿ ಹಾರು ಬಂದು ಶರತ್ ಮುಖಕ್ಕೆ ತಾಗುತ್ತೆ. ಮೊದಲ ಬಾರಿಗೆ ತಿಳಿ ಗಾಳಿ ಅಂದರೆ ಇದೇನಾ ಅನಿಸಿ ಆಕೆ ಚಂದನದ ಪರಿಮಳವನ್ನು ಎದೆಯುದ್ದಕ್ಕೂ ಉಸಿರೆಳ್ಕೊಳ್ಳೋಷ್ಟರಲ್ಲೇ ದಾವಣಿ ಜಾರು ಹೋಗ್ಬಿಡುತ್ತೆ. ಟಕ್ಕನೆ ಕಣ್ಣು ತೆರೆದು ಹೋಗ್ತಾ ಇರುವಂತಹ ಗಾಯತ್ರಿಯ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡ್ರು ಬಾಯಿಂದ ಮಾತು ಬರುವುದಿಲ್ಲ. ಅಸಹನೆಯಿಂದ ಬೈಕ್ ಮೇಲೆ ಕೂತ್ಕೊಳ್ತಾರೆ. ಏನೋ ಮಜಾ, ಹುಡುಗಿ ಅಷ್ಟೊಂದು ಇಷ್ಟ ಆಯಿತಾ ಅಂತ ಹೆಗಲ ಮೇಲೆ ಕೈ ಹಾಕಿ ಪಕ್ಕಕ್ಕೆ ಬರ್ತಾನೆ ಪ್ರಾಣ ಸ್ನೇಹಿತ ಮಾಧವ್. ಶರತ್ ತಲೆ ತಿರುಗಿಸಿ ಮಾಧವ್ ಕಡೆ ನೋಡ್ತಾ, ಏನೋ ಆ ಹುಡುಗಿ ನೋಡ್ತಿದ್ರೆ ಜೀವನ ಇಡೀ ಆಕೆಯನ್ನೇ ನೋಡ್ತಾ ಬದುಕ್ಬಿಡ್ಬೇಕು ಅಂತ ಅನ್ನಿಸ್ತಿದೆ ಅಂತ ಅಂತಾರೆ. ಓಹೋ, ಹಾಗಾದರೆ ನಮ್ಮ ಸರ್ರವರಿಗೆ ಈ ಹುಡುಗಿ ಕನೆಕ್ಟ್ ಆದ್ರಾ? ಕನೆಕ್ಟ್ ಅಂತ ಸಣ್ಣದಾಗಿ ಹೇಳ್ತೀಯ ಮಚ್ಚ, ಮೊದಲ ನೋಟದಲ್ಲಿ ನೇರವಾಗಿ ಇಲ್ಲೇ ಟಚ್ ಆಗೋಯ್ತು ಅಂತ ಎದೆಗೆ ಕೈ ಇಟ್ಟು ತೋರಿಸ್ತಾರೆ. ಅಷ್ಟೊಂದು ಏನಿದೆಯೋ ಆಕೆಯಲ್ಲಿ, ನಿನ್ನನ್ನೇ ಮಂತ್ರಮುಗ್ಧಳನ್ನಾಗಿ ಮಾಡಿಬಿಟ್ಟಿದ್ದಾರೆ. ಅದು ನಿನಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಬಿಡು. ಬಾ, ಮೊದಲು ಪ್ರಿನ್ಸಿಪಲ್ ಅವ್ರನ್ನ ಭೇಟಿ ಮಾಡಿಬಿಡೋಣ. ಅಯ್ಯೋ ಮನೆ ಹಾಳಾಗ, ಆಕೆಗಾಗಿ ಮತ್ತೆ ಕಾಲೇಜ್ಗೆ ನಾನು ಸೇರ್ಕೊಳ್ತೀಯೋ ಏನೋ? ಏ, ಅಷ್ಟೊಂದು ರೋಡ್ ಸೈಡ್ ರೋಮಿಯೋ ಅಲ್ಲ ಕಣೋ ನಾನು, ಆ ಥರ ಯೋಚನೆ ಮಾಡೋಕ್ಕೆ. ಮತ್ತು ಪ್ರಿನ್ಸಿಪಲ್ ಜೊತೆ ಏನು ಕೆಲಸ ನಿನಗೆ? ಹೇಳ್ತೀನಿ, ಮೊದಲು ಈಗ ಬರ್ತೀಯೋ ಇಲ್ವೋ? ಯಾಕೆ ಬರಲ್ಲ, ನೀನು ಎಲ್ಲಿದ್ದರೆ ನಾನು ಅಲ್ಲೇ ಇರ್ತೀನಿ ಅಂತ ಶರತ್ ಬುಲೆಟ್ ಸ್ಟಾರ್ಟ್ ಮಾಡ್ತಿದ್ದಂತೆ ಮಾಧವ್ ಹಿಂದೆ ಕೂತ್ಕೊಳ್ತಾನೆ. ಕ್ಯಾಂಪಸ್ ಒಳಗಡೆ ಬರ್ತಿದ್ದಂತೆ ಮರದ ಕೆಳಗೆ ಇನ್ನೊಬ್ಬ ಹುಡುಗಿ ಜೊತೆ ಮಾತಾಡ್ತಿದ್ದಂಥ ಗಾಯತ್ರಿಯನ್ನು ಇಬ್ಬರೂ ನೋಡ್ತಾರೆ. ಏಯ್ ಬಾವಾ, ಏನೋ ಕಾರ್ಯೋಜನೆ ಬದಲಾಯಿಸ್ಬಿಟ್ಟೆ. ಅಂದರೆ ಆಕೆಯನ್ನು ನೀನು ಮದುವೆ ಆದರೆ ನನ್ನನ್ನು ಅಣ್ಣ ಅಂತಾರೆ, ಆಗ ನನಗೆ ನೀನು ಭಾವ ಅಲ್ವಾ, ಅದಕ್ಕೆ ಈಗಲಿಂದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆಹಾ, ಧ್ವನಿ ಚೆನ್ನಾಗಿದೆ ಕಣೋ, ಇನ್ನೊಮ್ಮೆ ಕರೆಯೋ ಭಾವ. ಗುಡ್ ಗುಡ್, ಸರಿ ಈಗ ವಿಷಯ ಹೇಳು. ಅದೇ ನನ್ನ ತಂಗಿ ಪಕ್ಕದಲ್ಲಿದ್ದಾಳಲ್ಲ ಆ ಹುಡುಗಿ. ಆಹಾ, ಅರ್ಥ ಆಯಿತು. ಇಬ್ಬರಿಂದ ನನಗೂ ರಾಖಿ ಕಟ್ಟಿಸ್ಬೇಕಷ್ಟೇ ತಾನೇ? ಅಯ್ಯಯ್ಯೋ ಪಾಪ ತೆಗೆದುಕೊಳ್ತೆ ಕಣೋ. ಯಾಕೆ? ಪ್ರೀತಿಸಿದ ಹುಡುಗಿ ಕೈಯಿಂದ ಯಾರಾದರೂ ರಾಖಿ ಕಟ್ಟಿಸ್ಕೊಡ್ತಾರೆ ಅಂದರೆ ಪಾಪ ಅಲ್ವಾ ಮತ್ತೆ? ಶರತ್ ತಕ್ಷಣ ಗಾಡಿಯ ಬ್ರೇಕ್ ಹಾಕ್ಬಿಟ್ಟಿದ್ರಿಂದ ತನ್ನ ಮೇಲೆ ಬಿದ್ದ ಮಾಧವ್ನನ್ನು ಆಘಾತದಿಂದ ನೋಡ್ತಾನೆ. ಹೌದು ಬಾವಾ, ಅದಕ್ಕಾಗಿ ವಾರದಿಂದ ಈ ಕಾಲೇಜ್ ಸುತ್ತ ತಿರುಗ್ತಿದ್ದೀನಿ ಅಂತ ಮಾಧವ್ ಮುಖ ಸಣ್ಣದಾಗಿ ಮಾಡ್ಕೊಳ್ತಾನೆ.
ಅಂದರೆ ಈ ವಾರ ಪೂರ್ತಿ ಕಾಲೇಜ್ಗೆ ಕಾವಲು ಕಾಯ್ತಿದ್ಯಾ? ತಡಿ, ನಿನ್ನ ಕೆಲಸದ ಬಗ್ಗೆ ನಿಮ್ಮ ಡ್ಯಾಡಿಗೆ ಹೇಳ್ತೀನಿರೋ. ಅಯ್ಯೋ ಶರತ್, ಪ್ಲೀಸ್ ಅಂಕಲ್ವರೆಗೆ ಯಾಕೆ? ನನಗೊಂದು ಪ್ಲ್ಯಾನ್ ಬಂದಿದೆ, ಕೇಳು, ಮಾಡಿಕೊಡ್ತೀನಿ. ನೀನು ತುಂಬ ಶಾರ್ಪ್ ಕಣೋ. ಇನ್ಮೇಲೆ ನಾನು ಗಾಯತ್ರಿಗೋಸ್ಕರ ಎಲ್ಲಿ ತಿರುಗಿದ್ರು ಡ್ಯಾಡಿ ಹತ್ರ ಕವರ್ ಮಾಡ್ಬೇಕು, ಸರಿನಾ? ಸರಿ ಇರಲಿ ಬಿಡು, ಆದರೆ ಗಾಯತ್ರಿ ಜೊತೆ ಪರಿಚಯ ಹೇಗೆ ಬೆಳೆಸ್ಕೊಳ್ತೀಯಾ? ಹೀಗೆ ಅಂತ ಪ್ರಿನ್ಸಿಪಲ್ ಕಡೆ ತೋರಿಸ್ತಾರೆ ಶರತ್. ಅರ್ಥ ಆಗಲಿಲ್ಲ. ಏಯ್ ಸ್ವಲ್ಪ ತಡಿ ಅಂತ ಬರ್ತಿದ್ದ ಪ್ರಿನ್ಸಿಪಲ್ ಅವ್ರನ್ನ ನೋಡಿ ವೇಗವಾಗಿ ಬೈಕನ್ನು ಇಳಿದು ಸರ್ ಅಂತ ಕರೀತಾ ಹತ್ರ ಹೋಗ್ತಾರೆ. ಮಾಧವ್ ಜಾಗರೂಕತೆಯಿಂದ ಬೈಕ್ ಸ್ಟ್ಯಾಂಡ್ ಹಾಕಿ ನಿಂತಿರ್ತಾರೆ. ಶರತ್ 5 ನಿಮಿಷಗಳಲ್ಲಿ ಪ್ರಿನ್ಸಿಪಲ್ ಜೊತೆ ಮಾತಾಡಿ ಕಾಲರ್ ಎಕ್ಕರಿಸ್ಕೊಂಡು ಬರ್ತಾರೆ. ಮಾಧವ್ ಗೊಂದಲದಿಂದ ನೋಡ್ತಾ ಏನು ಮಾಡಿದ್ಯೋ ಅಂತ ಕೇಳ್ತಾರೆ. ಹೇಳ್ತೀನಿರು ಅಂತ ಕನ್ನಡಿಯಲ್ಲೇ ತನ್ನ ಕೂದಲನ್ನು ಸರಿಪಡಿಸ್ಕೊಂಡು ಶರ್ಟ್ ಇನ್ಸರ್ಟ್ ಮಾಡಿ ಹೇಗಿದ್ದೀನಿ ಅಂತ ಕೇಳ್ತಾರೆ. ಹೇಗೆ ಅಂದರೆ ಅಚ್ಚ ಯಂಗ್ ಲೆಕ್ಚರರ್ ಥರ ಇದೆಯಾ ಅಂದವನೇ ತಟ್ಟ ನಿಂತು, ಅಂದರೆ ನೀನು ಈ ದಾರಿಯಲ್ಲಿ ಬರ್ತಿದ್ಯಾ ಅಂತ ಕಣ್ಣನ್ನು ದೊಡ್ಡದು ಮಾಡಿಬಿಡ್ತಾನೆ. ಹೌದು, ಆದರೆ ಕೇಳಿದ ತಕ್ಷಣ ಅಷ್ಟು ಸುಲಭವಾಗಿ ಹೇಗೆ ಒಪ್ಕೊಂಡ್ಬಿಟ್ರು? ಕೇಳಿದ ತಕ್ಷಣ ಕೊಟ್ಟರು ಅಂತ ನಾನು ನಿನಗೆ ಹೇಳಿದ್ನಾ? ನಂತರ ಹೇಳ್ತೀನಿ ಬಾ, ಈಗ ಟೈಮ್ ಆಗ್ತಿದೆ ಅಂತ ಗಂಟೆ ಬಾರಿಸ್ತಿದ್ದಂತೆ ಸ್ಟಾಫ್ ರೂಮ್ಗೆ ಹೋಗ್ತಾರೆ. ಆನಂತರ ಅವರು ಕ್ಲಾಸ್ ರೂಮ್ಗೆ ಹೋಗ್ತಾರೆ. ಗಲಾಟೆಯಿಂದ ಕೂಡಿದ ಕ್ಲಾಸ್ ರೂಮ್ ಶರತ್ ಕಾಲಿಡ್ತಾರೆ. ತಕ್ಷಣ ಇಡೀ ಕೊಠಡಿ ಸೈಲೆಂಟ್ ಆಗುತ್ತೆ. ಶರತ್ ಬರ್ತಿದ್ದಂತೆ ಕಣ್ಣುಗಳಿಂದಲೇ ಗಾಯತ್ರಿಯನ್ನು ಹುಡುಕ್ತಾರೆ. ಆಕೆ ಮಧ್ಯದ ಬೆಂಚ್ನಲ್ಲಿ ಕೂತು ಏನೋ ಬರೀತಿರ್ತಾರೆ. ಆಕೆಯನ್ನೇ ನೋಡ್ತಾ ಹೆಜ್ಜೆ ಆಗ್ತಾ ಹತ್ತಿರ ಬಂದು ಬೆಂಚ್ ಮೇಲೆ ಮೊಣಕೈ ಊರಿ ತಲೆ ಇಟ್ಟು ಅರ್ಧ ಅಡಿ ದೂರದಲ್ಲಿದ್ದ ಗಾಯತ್ರಿನ ಮೈಮರೆತು ನೋಡ್ತಿರ್ತಾರೆ. 5 ಸೆಕೆಂಡ್ಗಳಲ್ಲಿ ಶರತ್ ಉಸಿರು ಗಾಯತ್ರಿ ತಗಲ್ತಿದ್ದಂತೆ ಆಕೆ ನಿಧಾನವಾಗಿ ತಲೆಯನ್ನು ತಿರುಗಿಸಿ ನೋಡ್ತಾಳೆ. ಹತ್ತಿರದಲ್ಲೇ ಇದ್ದ ಶರತ್ ಅವ್ರನ್ನ ನೋಡಿ ಒಂದು ಕ್ಷಣ ಬೆಚ್ಚಿಬಿದ್ರು. ಮರುಕ್ಷಣ ಭಯಪಟ್ಟು ಪಕ್ಕದಲ್ಲಿದ್ದ ಹುಡುಗಿಯನ್ನು ತಳ್ತಾ ದೂರ ಜರುಗ್ತಾಳೆ. ಸಿಕ್ಕಂತೆ ಸಿಕ್ಕಿ ಜಾರು ಹೋದ ಹಣ್ಣಿನಂತನ್ಸಿ ಶರತ್ ಸ್ವಲ್ಪ ನಿಭಾಯಿಸ್ಕೊಂಡು ನೇರವಾಗಿ ನಿಂತು, ಲೆಕ್ಚರರ್ ಬಂದು ಇಷ್ಟು ಸಮಯ ಆಯಿತು, ಯಾರು ವಿಶ್ ಮಾಡಲ್ವಾ ಅಂತ ಗಂಭೀರವಾಗಿ ಕೇಳ್ತಾರೆ. ಗಾಯತ್ರಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಳೆ. ಎಲ್ಲರೂ ಗುಡ್ ಮಾರ್ನಿಂಗ್ ಸರ್ ಅಂತಿದ್ರೆ ಗಾಯತ್ರಿ ಆ ಧ್ವನಿಗೆ ಕಾಯ್ತಿದ್ದ ಶರತ್ಗೆ ಆಕೆ ಗುಡ್ ಮಾರ್ನಿಂಗ್ ಸರ್ ಅಂತ ಮಧುರವಾಗಿ ವಿಶನ್ನು ಮಾಡ್ತಾಳೆ. ಆಕೆ ಬಾಯಿಂದ ಮಾತು ಕೇಳ್ತಿದ್ದಂತೆ ಕೋಗಿಲೆ ಹಾಡಿನಂತೆ ಮಧುರವಾಗನ್ಸಿ ಕೆಲವು ಕ್ಷಣ ಮೈಮರೆತು ಹೋಗ್ತಾರೆ. ನಂತರ ಅಟೆಂಡೆನ್ಸ್ ತೆಗೆದುಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಶರತ್ ತಮ್ಮನ್ನು ತಾವು ಪರಿಚಯಿಸಿಕೊಂಡು ತರಗತಿ ವಿಷಯದ ಬಗ್ಗೆ ಬೋರ್ಡ್ ಮೇಲೆ ಬರೆದು ವಿವರಿಸ್ತಾ ಇರ್ತಾರೆ. ಗಾಯತ್ರಿ ಶ್ರದ್ಧೆಯಿಂದ ಕೇಳಿಸ್ಕೊಳ್ತಾ ಬುಕ್ನಲ್ಲಿ ಅದೆಲ್ಲವನ್ನು ಬರ್ಕೊಳ್ತಿದ್ರೆ ಪಕ್ಕದಲ್ಲಿದ್ದ ಹುಡುಗಿ ಮಾತ್ರ ಶರತ್ ನೋಟವನ್ನು ಸುಲಭವಾಗಿ ಗುರುತಿಸ್ಬಿಡ್ತಾಳೆ. ಗಾಯತ್ರಿಗೆ ಹೇಳಬೇಕಂದ್ಕೊಂಡು ಮೌನವಾಗ್ತಾಳೆ. ಮತ್ತು ವಿದ್ಯಾರ್ಥಿಗಳಿದ್ದಾರೆ ನೆನಪಾಗಿ ಅಂತ ಗಂಟಲು ಸರಿಪಡಿಸ್ಕೊಳ್ತಾ ಗುಡ್ ಮಾರ್ನಿಂಗ್ ಅಂತ ಎಲ್ರಿಗೂ ಹೇಳಿ ಕುರ್ಚಿಯಲ್ಲಿ ಕೂತ್ಕೊಳ್ತಾರೆ. ಅಷ್ಟರಲ್ಲಿ ಅಟೆಂಡರ್ ರಿಜಿಸ್ಟರ್ ತಂದು ಕೊಡ್ತಾರೆ. ಎಲ್ಲರ ಹೆಸರು ಕರೆದು ಹಾಜರಾತಿ ತೆಗೆದುಕೊಳ್ತಾ ಬಂದು ಗಾಯತ್ರಿ ದೇವಿ ಅಂತ ಕರೀತಾರೆ. ಸರ್ ನಾನು ಅಂತ ತಲೆ ಎತ್ತಿ ನೋಡ್ತಾರೆ. ಗಾಯತ್ರಿ ಎದ್ದು ಪ್ರೆಸೆಂಟ್ ಸರ್ ಅಂತ ಅಂತಿದ್ದಂತೆ ತಲೆಯಾಡಿಸಿ ಒಂದು ಕಡೆ ಪಾಠ ಹೇಳಿಕೊಡುತ್ತಲೇ ಮಧ್ಯದಲ್ಲಿ ಗಾಯತ್ರಿಗೆ ಸೈಟ್ ಹೊಡಿತಾರೆ. ಪೀರಿಯಡ್ ಮುಗಿತಿದ್ದಂತೆ ಭಾರವಾದ ನೋಟದಿಂದ ಗಾಯತ್ರಿನ ನೋಡ್ತಾ ಕ್ಲಾಸ್ ಬಿಟ್ಟು ಹೋಗ್ತಾರೆ. ಶರತ್ ಹೋಗ್ತಿದ್ದಂತೆ ಗಾಯತ್ರಿ ಕಡೆ ತಿರುಗಿ ಆಕೆ ಕಿವಿಯಲ್ಲೇ ಬಿಸುಗುಡುತ್ತೋಕೆ ಶುರು ಮಾಡ್ತಾಳೆ. ಮಧು ಗಾಯತ್ರಿ ಈಗ ಬಂದ್ರಲ್ಲ ಹೊಸ ಸರ್, ಅವರು ನಿನ್ನನ್ನೇ ಚುಚ್ಚಿ ನೋಡ್ತಾ ಇದ್ರು, ಗಮನಿಸಿದ್ಯಾ ನೀನದನ್ನು? ಇಲ್ಲ ಮಧು, ನನಗೆ ಯಾರನ್ನೂ ಗಮನಿಸೋಷ್ಟು ಸಮಯ ಇಲ್ಲ, ನಾನು ಓದೋದಕ್ಕೆ ಬಂದಿದ್ದೀನಿ, ಇಂಥದ್ದನ್ನೆಲ್ಲ ನೋಡಲ್ಲ ಅಂದ ಒಂದೇ ಮಾತಿನಲ್ಲಿ ಹೇಳಿ ಮತ್ತೆ ಓದಿನಲ್ಲಿ ಮುಳುಗಿ ಹೋಗ್ಬಿಡ್ತಾಳೆ ಗಾಯತ್ರಿ.
ಮಧ್ಯಾಹ್ನ ಊಟದ ಬ್ರೇಕ್ನಲ್ಲಿ ಗಾಯತ್ರಿ ಬೇಳೆ ಸಾರನ್ನ ತಿಂತಿದ್ರೆ ಮಧು ಮಾತ್ರ ಶರತ್ ಅವರ ನೋಟವನ್ನು ನೆನಪಿಸ್ಕೊಳ್ತಿರ್ತಾಳೆ. ಆ ಸರ್ ಎಷ್ಟು ಸ್ಪಷ್ಟವಾಗಿ ತಮ್ಮ ಪ್ರೀತಿಯನ್ನು ಕಣ್ಣುಗಳಲ್ಲೇ ಹೇಳೋದಕ್ಕೆ ನೋಡ್ತಿದ್ರು. ಈಕೆಗೆ ಮಾತ್ರ ಕಾಣಿಸ್ಲೇ ಇಲ್ವೇ, ಅಥವಾ ನಾನು ತಪ್ಪಾಗಿ ಊಹಿಸ್ಕೊತಿದ್ದೀನಾ? ನನಗಂತೂ ಏನೂ ಅರ್ಥ ಆಗ್ತಿಲ್ಲ ಅಂತ ಯೋಚಿಸ್ತಿರ್ತಾಳೆ. ಅರೆ ಮಧು, ಯಾಕೇನು ತಿಂತಿಲ್ಲ ಅಂತ ಕೈ ಮೇಲೆ ತಟ್ಟಿ ಅಲ್ಲಾಡಿಸ್ತಾಳೆ ಗಾಯತ್ರಿ. ಅಯ್ಯೋ ಏನಿಲ್ಲ, ಆದರೂ ಒಂದು ಮಾತು ಕೇಳ್ತೀನಿ, ಹೇಳ್ತೀಯಾ? ಯಾವುದ್ರ ಬಗ್ಗೆ ಮಧು? ಅದು ಗಾಯತ್ರಿ, ಒಂದು ವೇಳೆ ನೀನು ನಿಮ್ಮ ತಂದೆ ಇಷ್ಟಕ್ಕೆ ವಿರುದ್ಧವಾಗಿ ಯಾರನ್ನಾದರೂ ಪ್ರೀತಿಸಿದ್ರೆ ಏನು ಮಾಡ್ತೀಯಾ? ಆ ಥರನ ಪ್ರೀತಿಸ್ತೀಯಾ ಅಥವಾ ನಿಮ್ಮ ತಂದೆಗಾಗಿ ಪ್ರೀತಿಯನ್ನೇ ತ್ಯಾಗ ಮಾಡಿಬಿಡ್ತೀಯಾ ಅಂತ ಕೇಳ್ತಾಳೆ. ಕೂಡಲೇ ಗಾಯತ್ರಿಗೆ ಅನ್ನ ನುಂಗಲಾಗದೆ ಕೆಮ್ಮೋದಕ್ಕೆ ಶುರು ಮಾಡಿಬಿಡ್ತಾಳೆ. ಏಯ್ ನಿಧಾನ ಅಂತ ತಲೆ ಮೇಲೆ ತಡ್ತಾಳೆ. ಸ್ವಲ್ಪ ನೀರು ಕುಡಿದು ಚೇತರಿಸ್ಕೊಂಡ್ಮೇಲೆ ಮಧು ಕೈಯನ್ನು ತಳ್ಳಿ, ಏನು ಮಧು ನೀನು, ನಿಂಗೆ ಗೊತ್ತಲ್ವ ನಮ್ಮ ಕುಟುಂಬದ ಬಗ್ಗೆ? ಪ್ರೀತಿಸೋದು ಆಮೇಲೆ, ಮೊದಲಿಗೆ ಆ ಥರ ಯೋಚನೆ ಮಾಡಿದೆ ಅಂತ ಗೊತ್ತಾದರೆ ನನ್ನನ್ನು ಕೊಂದೇ ಬಿಡ್ತಾರೆ. ನನಗೂ ಈ ಪ್ರೀತಿ ಗೀತೆ ಬಗ್ಗೆ ಯೋಚಿಸೋ ಸ್ಥಿತಿ ಇಲ್ಲ. ಮೊದಲು ನಾನು ಓದು ಮುಗಿಬೇಕು, ಆಮೇಲೆ ತಂದೆ ನೋಡಿದ ಹುಡುಗನನ್ನೇ ಮದುವೆ ಆಗಬೇಕು. ಇದಕ್ಕಿಂತ ಹೆಚ್ಚಿಗೆ ನೀನು ಬೇಡ ಪ್ಲೀಸ್. ನೀನು ಮತ್ತೆ ಈ ವಿಷಯವನ್ನು ನನ್ನ ಹತ್ರ ತರಬೇಡ, ಇಲ್ಲದಿದ್ದರೆ ನಮ್ಮ ಸ್ನೇಹ ಇಲ್ಲಿಗೆ ಮುಗಿಯುತ್ತೆ ಅಂತ ಕಠಿಣವಾಗಿ ಹೇಳ್ತಾಳೆ. ಅಯ್ಯೋ ಯಾಕೆ ಗಾಯತ್ರಿ ಅಷ್ಟೊಂದು ಸೀರಿಯಸ್ ಆಗ್ತೀಯಾ? ಒಂದು ವೇಳೆ ನಾನು ಯಾರನ್ನಾದರೂ ಲವ್ ಮಾಡಿದ್ರೆ ನನ್ನ ಲವ್ಗೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಆದರೆ ಆಕೆಯ ಮುಖದಲ್ಲಿದ್ದ ಗಾಬರಿ ಸ್ಪಷ್ಟವಾಗಿ ತಿಳಿತಾ ಇರುತ್ತೆ. ಗಾಯತ್ರಿ ಸಣ್ಣದಾಗಿ ನಕ್ಕು, ಏನು ಮಧು ಯಾವಾಗಲೂ ಇಲ್ಲದ ಪ್ರೀತಿ ಪ್ರೀತಿ ಅಂತ ಜಪಿಸ್ತಿದ್ದೀ? ನಿಜವಾಗಿಯೂ ಯಾರನ್ನಾದರೂ ಪ್ರೀತಿಸ್ತಿದೆಯಾ ಏನು ಅಂತ ಕೇಳ್ತಾಳೆ. ನೀನು ತುಂಬ ಬುದ್ಧಿವಂತೆ ಗಾಯತ್ರಿ, ಇನ್ನು ನಿನ್ನ ಹತ್ರ ಮುಚ್ಚಿಡೋದಕ್ಕಾಗಲ್ಲ. ನಿಜ ಏನಂದರೆ ನಾನೊಬ್ಬರನ್ನ ಪ್ರೀತಿಸ್ತಿದ್ದೀನಿ, ಆತನು ಕೂಡ ನನ್ನ ಪ್ರೀತಿಸ್ತಿದ್ದಾನೆ. ಅದು ನನಗೆ ಗೊತ್ತು, ಆದರೆ ಯಾವುದೋ ಗೊಂದಲ ನನ್ನನ್ನು ಹಿಂದೆ ಎಳೀತಿದೆ. ಅದಕ್ಕಾಗಿ ಆತ ನನ್ನನ್ನು ನೋಡಿದ್ರೂ ನಾನು ನೋಡಿದಂತೆ ನಟಿಸ್ತಿದ್ದೀನಿ. ಸೀರಿಯಸ್ ಆಗಿ ತಗೋಬೇಡ, ಸುಮ್ಮನೆ ಹಾಗೆ ಅಂದೆ ಅಷ್ಟೇ. ನಿನ್ನ ಬಗ್ಗೆ ನಂಗೆ ಗೊತ್ತಿಲ್ವಾ? ಹಾಗಾದರೆ ಓಕೆ ಮಧು, ಊಟ ಮಾಡು, ಟೈಮ್ ಆಗ್ತಾ ಇದೆ. ಮಧು ಅನ್ನವನ್ನು ಕಲಿಸ್ತಾ, ಗಾಯತ್ರಿ ಬೇಸರ ಮಾಡ್ಕೊಳ್ಳಲ್ಲ ಅಂದರೆ ಇನ್ನೊಂದು ಮಾತು ಕೇಳಲ್ಲ? ಏನು? ಅದೇ ನೀನು ಲವ್ ಮಾಡಲ್ಲ ಸರಿ, ಮತ್ತು ಇವತ್ತು ಯಾಕೆ ಈ ಮಾತು ಹೇಳ್ತಿದ್ಯಾ? ಸ್ಪಷ್ಟತೆ ಸಿಗ್ತಾ ಅಂತ ಮುಗ್ಧವಾಗಿ ಕೇಳ್ತಾಳೆ ಗಾಯತ್ರಿ ಕೂಡ. ನೀನು ಹೇಗಂದ್ರೂ ನಿಜವಾಗಿಯೂ ನನಗೊಂದು ಸ್ಪಷ್ಟತೆ ಸಿಕ್ತು ಗಾಯತ್ರಿ. ತಿನ್ನೋದು ನಿಲ್ಲಿಸಿ, ಏನು ಮಧು ನೀನು? ಒಬ್ಬ ವ್ಯಕ್ತಿ ಯಾರು ಏನು ಅಂತ ಏನೂ ಗೊತ್ತಾಗದೆ ಹೇಗೆ ಪ್ರೀತಿಸ್ಬಿಡ್ತೀಯಾ? ಮತ್ತು ಸ್ಪಷ್ಟತೆ ಸಿಕ್ತು ಅಂತೀಯಲ್ಲ ಅಂತ ಗೊಂದಲದಿಂದ ನೋಡ್ತಾಳೆ. ನೋಡು ಗಾಯತ್ರಿ, ಒಬ್ಬರ ಬಗ್ಗೆ ಎಲ್ಲವೂ ತಿಳ್ಕೊಂಡ್ಮೇಲೆ ಹುಟ್ಟೋದಲ್ಲ ಪ್ರೀತಿ. ನಿಜವಾದ ಪ್ರೀತಿ ಅಂದರೆ ಆ ವ್ಯಕ್ತಿಯ ಬಗ್ಗೆ ಏನೂ ತಿಳಿಯದಿದ್ದರೂ ಮನಸ್ಸಿಗೆ ಇಷ್ಟವಾಗುವುದು. ನನಗೂ ಆತ ಇಷ್ಟ ಅದಾದರೆ ಯಾವುದೋ ಭಯ, ಆ ಭಯವೇ ನನ್ನನ್ನು ಆತನ ಕಣ್ಣುಗಳನ್ನ ನೇರವಾಗಿ ನೋಡೋದಕ್ಕೆ ಬಿಡ್ತಿಲ್ಲ. ಇಷ್ಟೊಂದು ಚೆನ್ನಾಗಿ ಹೇಳ್ತಿದ್ಯಲ್ಲ ಮಧು, ಆ ಭಯ ಏನಂತ ನಿನಗೆ ಅರ್ಥ ಆಗಿಲ್ವಾ? ಮಧು ಮೌನವಾಗಿಬಿಡ್ತಾಳೆ. ಆಕೆಯ ಮುಖವನ್ನೇ ನೇರವಾಗಿ ನೋಡ್ತಾ, ನಿಮ್ಮ ಹೆತ್ತವರು ಹೌದಾ ಅಂತಾಳೆ ಗಾಯತ್ರಿ. ಮಧು ಬೇಸರದಿಂದ ತಲೆಯನ್ನು ಆಡಿಸ್ತಾಳೆ. ನೀನು ಹೇಳಿದ್ದು ನಿಜವೇ ಮಧು, ಒಬ್ಬ ವ್ಯಕ್ತಿ ಮನಸ್ಸಿಗೆ ಇಷ್ಟವಾದರೆ ಅದನ್ನು ಪ್ರೀತಿ ಅಂತ ಅನ್ನಬಹುದು. ಆದರೆ ಆ ವ್ಯಕ್ತಿಗಾಗಿ 20 ವರ್ಷ ಹೆತ್ತು ಬೆಳೆಸಿದ ತಂದೆ ತಾಯಿಯನ್ನು ಬಿಟ್ಟು ಹೋಗೋದು ಸರಿ ಅಂತೀಯಾ? ನೀನೇ ಹೇಳು. ಆ ಮಾತಿಗೆ ಬೇಸರದಿಂದ, ನಾನು ಹಾಗೆ ಹೇಳ್ತಿಲ್ಲ ಗಾಯತ್ರಿ, ನನಗೆ ನನ್ನವರು ಬೇಕು, ಆತನೂ ಬೇಕು. ಅದಕ್ಕಾಗಿ ನಾನು ಆತನಿಗೆ ಯಾವುದೇ ಉತ್ತರವನ್ನು ನೀಡದೆ ಮೌನವಾಗಿದ್ದೀನಿ ಅಂತ ಅಂತಾಳೆ. ಹಾಗಾದರೆ ಆ ಮೌನವನ್ನೇ ಮುಂದುವರಿಸು ಮಧು.
4 ದಿನ ಹೋದರೆ ಆತನನ್ನು ಮರೆತು ಬಿಡ್ತೀಯಾ. ಅಷ್ಟರಲ್ಲಿ ನಮ್ಮ ಓದು ಕೂಡ ಮುಗಿಯುತ್ತೆ. ಒಮ್ಮೆ ಅಂಕಲ್ ನಿನಗೊಂದು ಒಳ್ಳೆ ಮದುವೆನ ಮಾಡ್ತಾರೆ ನೋಡಿ ಅಂತ ಹೇಳೇ ಬಿಡ್ತಾಳೆ. ಗಾಯತ್ರಿ ಅಷ್ಟು ಸುಲಭವಾಗಿ ಹೇಳಿದ್ರು ಮಧುಗೆ ಅದನ್ನು ತಡ್ಕೊಳ್ಳೋದಕ್ಕೆ ಆಗದೆ, ಪ್ಲೀಸ್ ಗಾಯತ್ರಿ, ಆ ಮಾತನ್ನು ಹೇಳಬೇಡ. ನಾನು ಆತನನ್ನು ಮದುವೆ ಆಗದೆ ಒಂಟಿಯಾದರೂ ಇರ್ತೀನಿ, ಆದರೆ ಆತನ ಜಾಗದಲ್ಲಿ ಬೇರೆಯವ್ರನ್ನ ಊಹಿಸ್ಕೊಳ್ಳೋದಕ್ಕೆ ನನ್ನಿಂದ ಆಗೋದೇ ಇಲ್ಲ. ಅದಕ್ಕಿಂತ ಪ್ರಾಣ ಕಳ್ಕೊಳ್ಳೋದೇ ಲೇಸು ಅಂತ ಆಕೆ ಅಂತ ಇದ್ದಂತೆ, ಸ್ಟಾಪ್ ಇಟ್ ಮಧು, ಮುಖ ತಿಳಿಯದ ವ್ಯಕ್ತಿಗಾಗಿ ಪ್ರಾಣ ಕಳ್ಕೊಂಡ್ಬಿಡ್ತೀಯಾ, ಮೂರ್ಖಳಂತೆ ಮಾತಾಡಬೇಡ, ಬಾಯಿ ಮುಚ್ಕೊಂಡು ಊಟ ಮಾಡಿ ಕ್ಲಾಸಿಗೆ ಬಾ, ಟೈಮ್ ಆಗ್ತಿದೆ ಅಂತ ಗದರಿ ತನ್ನ ಬಾಕ್ಸನ್ನು ತಗೊಂಡು ಕೋಪದಿಂದ ಓಟ್ ಹೋಗಿಬಿಡ್ತಾಳೆ. ಮಧು ಅಂತೂ ಬೇಸರದಿಂದ ಅಲ್ಲೇ ಕೂತ್ಕೊಂಡ್ಬಿಡ್ತಾಳೆ. ಶರತ್ ಅವರ ಪೀರಿಯಡ್ ಮುಗ್ದಿದ್ದರಿಂದ ಅವರು ಬೇರೆ ಕೆಲಸದ ಮೇಲೆ ಹೋಗಿದ್ದರು. ಮರೆಯಲ್ಲಿ ನಿಂತು ಈ ಎಲ್ಲ ಮಾತುಗಳನ್ನ ಕೇಳಿಸ್ಕೊಂಡ ನಂತರ ಬೇಸರದಿಂದ ಹಿಂದೆ ತಿರುಗ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.